ಕೊರೋನಾದಿಂದ ಸಾಕಷ್ಟು ನಮ್ಮ ಪ್ರಪಂಚದಲ್ಲಿ ಸಾವು ನೋವುಗಳಾಗಿದ್ದಾವೆ. ಗುಲ್ಬರ್ಗದಲ್ಲಿ ಕೂಡ ಸಾಕಷ್ಟು ಕೊರೋನಾದಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಈ ಒಂದು ವೇಳೆಯಲ್ಲಿ ನಾವು ಕರೋನಾ ಬಗ್ಗೆ ಜಾಗೃತ ಇರಬೇಕು. ಆದ್ದರಿಂದ ದಯವಿಟ್ಟು ಮಾಸ್ಕನ್ನು ಹಾಕಿಕೊಂಡು ಕರೋನಾವನ್ನು ಓಡಿಸಬೇಕಾಗಿದೆ. ಮಾಸ್ಕನ್ನು ಧರಿಸಿ ಕರೋನಾ ಓಡಿಸಿ. ನೀವು ಮಾಸ್ಕನ್ನು ಧರಿಸದೇ ಇದ್ದಾಗ ಅದು ಒಂದು ರೋಗ ಹರಡುವಿಕೆಗೆ ನೀವು ಕಾರಣಕರ್ತರಾಗ್ತೀರಿ. ಆ ಒಂದು ಉದ್ದೇಶದಿಂದ ಸರ್ಕಾರ ಈಗ ಯಾರು ಮಾಸ್ಕ್ ಹಾಕಿಕೊಳ್ಳಲ್ಲ ಅವರಿಗೆ 250 ರೂಪಾಯಿ ದಂಡವನ್ನು ವಿಧಿಸುವುದಕ್ಕೆ ಕೂಡ ಆದೇಶವನ್ನು ಮಾಡಿದೆ. ಆದ್ದರಿಂದ ಮೊದಲಿಗೆ ತಮಗೆಲ್ಲ ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನು ಹೇಳ್ತಾ ಇದ್ದೀವಿ. ದಯವಿಟ್ಟು ಮಾಸ್ಕನ್ನು ಧರಿಸಿ. ಒಂದು ವೇಳೆ ಮಾಸ್ಕನ್ನು ಧರಿಸದೇ ಹೋದಲ್ಲಿ ನಿಮಗೆ 250 ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ಕೇವಲ ಒಂದು ಸರಿ ಮಾತ್ರ ಅಲ್ಲ, ಇದು ಯಾವಾಗ ನೀವು ಪೊಲೀಸರ ಕಣ್ಣಿಗೆ ಬೀಳ್ತಿರೋ ಅವಾಗೆಲ್ಲ ವಿತೌಟ್ ಮಾಸ್ಕ್ 250 ರೂಪಾಯಿ ದಂಡ ಹಾಕ್ತೀವಿ ನಾವು. थैंक यू सो मच सर फॉर गिविंग यू वंडरफुल इंसाइट ऑन द कोविड-19 और मास्क पहनने का जो कैंपेन कलबुर्गी सिटी पुलिस कर रही है इन एसोसिएशन विद हैशिंग फाउंडेशन. हम सब मिलकर ये कर रहे हैं. यूनाइटेड डायग्नोस्टिक्स से सपोर्ट कर रहा है, साथ ही साथ केबीएन यूनिवर्सिटी और एशियन मॉल. आज हमारे साथ हमारे गेस्ट के सिद्धरामेश्वर सर जो कि सर्कल हैं स्टेशन बाजार के, उनके साथ साथ इकबाल साहब जो कि इंडियन बैतुल माल के सेक्रेटरी हैं, वो भी यहाँ पर मौजूद है. सो आप सब यहाँ पर बैठे हैं. याद रखिए जिन जिन के पास मास्क नहीं है, आज आपको मास्क फ्री में दिया जा रहा है, लेकिन कल से जैसे सर ने कहा फाइन इम्पोज होने वाला है. 250 रुपीज़ आपके पर अगर आप मास्क नहीं पहनेंगे तो फाइन आपके ऊपर इम्पोज होगा. सो आई रिक्वेस्ट आवर टीम टू काइंडली स्टार्ट distributing the mask with the hands of Siddharmeshwar sir, please. ಹಾಗೂ ನಮ್ಮ ಆತ್ಮೀಯ ಸರ್ ಅವರಾದಂಥ ರಮೇಶ್ ಸರ್ ಹಾಗೂ ಸಿದ್ದರಾಮೇಶ್ವರ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿನ ದಿವಸ ಈ ಮಾಸ್ಕ್ ಪಹನೋ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂತಂದ್ರೆ, ಪ್ರಿಕಾಷನ್ ಈಸ್ ದ ಬೆಸ್ಟ್ ಥಿಂಗ್ ಟು ಆಲ್ ಅವರ್ ಪೀಪಲ್ಸ್. ಇಟ್ ಈಸ್ ಗ್ರೇಟ್ ಮೆಸೇಜ್ ಟು ಕಲಬುರ್ಗಿ ಪೀಪಲ್ಸ್. ಸೊ ಪ್ಲೀಸ್ ಪಹನೋ ಮಾಸ್ಕ್. So it is the message to all our Kalburgi peoples again and again. So ಎಲ್ಲರೂ ಕೂಡ ಮಾಸ್ಕನ್ನು ಹಾಕೊಳ್ಳಿ, ಪ್ರಿಕಾಷನ್ನ ತಗೊಳ್ಳಿ, ಆರೋಗ್ಯಯುತವಾಗಿ ಇರಿ ಅಂತ ಹೇಳಿಬಿಟ್ಟು ಒಂದು ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಸಹಕಾರದಿಂದ ಈ ಒಂದು ಗೋ ಹ್ಯಾಶ್ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಈ ಮಾಸ್ಕ್ ಧರಿಸೋದ್ರಲ್ಲಿ ಯಾರೂ ಕೂಡ ಏನಂತಲ್ಲ ಹಿಂದೆ ಮುಂದೆ ನೋಡೋದಾಗಲಿ ಹಿಂಜರಿಕೆ ಬೇಡ. ದಯವಿಟ್ಟು ಮಾಸ್ಕ್ ಧರಿಸಿ. ಮಾಸ್ಕ್ ಧರಿಸಿದವನೇ ನಿಜವಾದ ಹೀರೋ. ಮಾಸ್ಕ್ ಪೈನು ಬಿ ಎ ಹೀರೋ. ಇದು ನಮ್ಮ ಗೋ ಹ್ಯಾಶ್ ಮತ್ತು ಪೊಲೀಸ್ ಇಲಾಖೆಯ ಒಂದು ಸ್ಲೋಗನ್. ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸಿ, ಮತ್ತೊಮ್ಮೆ ಮಾಸ್ಕ್ ಧರಿಸಿ ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ये बहुत ही उम्दा इनिशिएटिव है. इसके ऊपर जो है आप पब्लिक को हम अवेयर करना है कि आप लोग मास्क पहने और कंपलसरी पहने. बगैर मास्क के आप बाहर ना निकले, इससे फिर जो है फैल सकता है. तो ये गुजारिश करते हुए आप सबसे रिक्वेस्ट है कि आप लोग जो है मास्क का एहतमाम करें. ಗುಲ್ಬರ್ಗದಲ್ಲಿ ಇಡೀ ಸ್ಟೇಟಲ್ಲಿ ಮಹಾಮಾರಿ ಕೋವಿಡ್-19 ಎಲ್ಲ ರೀತಿಯಿಂದ ಇವತ್ತಿನ ದಿವಸ ಜನರಿಗೆ, ಸಾರ್ವಜನಿಕರಿಗೆ ದೇಶದಲ್ಲಿ ಹೆಚ್ಚಿನ ಮಹಾಮಾರಿ ಬಂದಿದೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಮಾಸ್ಕ್, ಸ್ಯಾನಿಟೈಸರ್ ಮತ್ತೆ ಡಿಸ್ಟೆನ್ಸ್, ಜನರಿಗೆ ದೂರ ಅಂತರ ಕೈಕೊಂಡು ಇಡೀ ಸ್ಟೇಟ್ನಿಂದ ಎಲ್ಲ ಜನರು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಯಡಿಯೂರಪ್ಪರು ಇದಕ್ಕೆ ತಮ್ಮ ಜೀವನವನ್ನು ತಾವೇ ಕಾಪಾಡಿಕೊಳ್ಳಬೇಕು, ತಮ್ಮ ಜೀವನದ ತಮ್ಮ ಕುಟುಂಬದ ರಕ್ಷಣೆ ತಾವೇ ಕಾಪಾಡಿಕೊಳ್ಳಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರೇ ವಿನಂತಿ, ಎಲ್ಲ ಕಡೆ ಇದೊಂದು ಪ್ರಚಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾಸ್ಕ್ ಧರಿಸಿ, ಅಂತರ ಕೈಕೊಳ್ಳಿ, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಹಾಕಿಕೊಳ್ಳಿ. मास्क पहनो बी ए हीरो कैंपेन कलबुर्गी सिटी पुलिस के साथ की जा रही है, जिसे पावर्ड बाय किया है यूनाइटेड डायग्नोस्टिक्स ने इन एसोसिएशन विद हैश इंक्लूड केबीएन यूनिवर्सिटी एंड एशियन मॉल.